ಒಂದು ನೂತನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಇವರಿಗೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಒಂದು ಒಳ್ಳೆಯ ಅವರ ಹಿಂದುತ್ವದ ವಿಚಾರದಲ್ಲಿ, ಹಿಂದೂಗಳ ವಿಚಾರದಲ್ಲಿ ಬಹಳ ಒಳ್ಳೆಯ ಅವರು ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಹಿಂದಿನ ಎಕ್ಸ್ ಮುಖ್ಯಮಂತ್ರಿಗಳ ಥರ ಹಿಂದೂ ವಿರೋಧಿ, ಮುಸ್ಲಿಂ ಅಪೀಸ್ಮೆಂಟ್, ಅತಿಯಾದ ಅಪೀಸ್ಮೆಂಟ್ ಪರಿಣಾಮದಿಂದ ಇವತ್ತು ಎಷ್ಟು ಅನಾಹುತಗಳಾಯಿತು ಅಂತ ಅನ್ನೋದಿದೆ. ದಯವಿಟ್ಟು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೊಸ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಸಮಾನವಾಗಿ ನೋಡಿ, ಸಮಾನತೆಯಿಂದ ಎಲ್ಲರನ್ನೂ ನೋಡಿ, ತಪ್ಪು ಯಾರ್ದಾಗಿದ್ರೂ ಕೂಡ ಅವ್ರಿಗೆ ಶಿಕ್ಷೆ ಕೊಡುವಂಥ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ನಾನು ಹೇಳಿ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇನ್ನೊಂದು ಎರಡನೇದ್ದು ಅಂತಂದರೆ, ನಾನು ನಿನ್ನೆ ಓದಿದೆ, ಭಗವಾನ್ ಪ್ರಭು ಶ್ರೀರಾಮಚಂದ್ರನ ಹುಟ್ಟಿದ್ದು ದಶರಥನಿಗೆ ಅಲ್ಲ ಅನ್ನುವಂಥ ಒಂದು ಕೆಟ್ಟ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯ ಸಂವಿಧಾನ ವಿರೋಧಿ ಇದು. ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ, ಬೇರೆಯವರ ನಂಬಿಕೆಯನ್ನು, ಬೇರೆಯವರ ವಿಶ್ವಾಸವನ್ನು ಅದನ್ನು ಹಾಳು ಮಾಡುವಂಥದ್ದು ಸಾರ್ವಜನಿಕ ತಪ್ಪು. ಇವರು ನಮ್ಮ ನಂಬಿಕೆಗಳನ್ನು ಹಾಳು ಮಾಡ್ತಾ ಇರುವಂಥ ಭಗವಾನನ್ನು ಒದ್ದು ಒಳಗಡೆ ಹಾಕಬೇಕು ಅಂತ ಹೇಳ್ತೀನಿ. ನಾನು ಭಗವಾನ್ ಕೇಳ್ತಾ ಇದ್ದೀನಿ, ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದೆ ಅಂತ ಅನ್ನೋದು ಏನಾದರೂ ಸಾಕ್ಷಿ ಇದರ ಕೊಡಲೇ ಅಂತ ಹೇಳ್ತೀನಿ ನಾನು. ರಾಮನಿಗೆ ನೀವು ಬೈತರಿ, ರಾಮನ ದಶರಥನ ಬಗ್ಗೆ ಇವತ್ತು ಸಂಶಯ ಮೂಡಿಸ್ತಾ ಇದೆಯಾ? ಸಾವಿರ ವರ್ಷದಿಂದ ರಾಮನ ಪೂಜಾ ಮಾಡುವಂತಹ ಮಣ್ಣಿನಲ್ಲಿ ಹುಟ್ಟಿ ನೀನು ಇವತ್ತು ಮಾಡ್ತಾ ಇರುವಂತಹ ದಶರಥನ ಬಗ್ಗೆ, ರಾಮನ ಬಗ್ಗೆ ಮಾತನಾಡೋದು ನನಗೆ ಕಿತ್ತ ಬಿಸಾಕ್ತೇನೆ. ಭಗವಾನ್ ಸಂವಿಧಾನ ವಿರೋಧಿ ಇದು. ಈ ರೀತಿ ಮೇಲಿಂದ ಮೇಲೆ ನೀನು ರಾಮನ ಬಗ್ಗೆ, ನಮ್ಮ ಹಿಂದೂ ದೇವರ ಬಗ್ಗೆ, ಗ್ರಂಥಗಳ ಬಗ್ಗೆ ಮಾತನಾಡೋದು ಬಾಯಿ ಮುಚ್ಕೊಂಡಿದ್ದು ಇಲ್ಲದೆ ಇದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಹನೆ ಮಾಡುವುದಿಲ್ಲ ಅಂತನ್ನುವಂಥದ್ದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್ಕಾರ ಕೂಡಲೇ ಸೋಮೋಟೆ ಹಾಕಿ ಅವರನ್ನು ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ.